ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ಕೂಡ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಯೇಸುವಿನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಕರ್ತನ ಜೀವವುಳ್ಳ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಕರ್ತನ ಆಶೀರ್ವಾದವನ್ನು ಈ ದಿನದಲ್ಲಿ ನಾವು ಪಡೆದುಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯ 19ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ಕರ್ತನ ವಾಕ್ಯ ತನ್ನ ಜನರನ್ನು, ಅವರಿಗೆ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು ಕೂಡ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಡುವಂತರಾಗಿದ್ದಾರೆ. ಯಾಕಂದರೆ ಒಬ್ಬ ಮನುಷ್ಯನ ಮಾತು ಅವರನ್ನು ಬೀಳಿಸಬಹುದು, ಎತ್ತಬಹುದು. ಆದರೆ ಯೇಸು ಕ್ರಿಸ್ತನ ಪ್ರತಿಯೊಂದು ಮಾತು ಕೂಡ ಅದು ನಮ್ಮನ್ನು ಧೈರ್ಯಪಡಿಸಿ ನಮಗೆ ಆದರಣೆಯನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ಇಲ್ಲಿ ಭಕ್ತರು ಹೇಳುತ್ತಾನೆ, ಈಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಹೌದು ಪ್ರಿಯ ದೇವ ಜನರೇ, ಇವತ್ತು ನಾವು ಕ್ರೈಸ್ತರಾದಂಥವ್ರಿಗೆ ನಾವು ಯಾರೇ ಆಗಿರಲಿ ದೇವರ ಕೃಪೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾವು ಇರುತ್ತೇವಂತ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿದ್ದಾನೆಂಬುದಾಗಿ. ಆದ್ದರಿಂದ ದೇವರ ಕೃಪೆಗಾಗಿ ನೀವು ಕಾಯುತ್ತೀರೋ, ಎದುರು ನೋಡುತ್ತೀರೋ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರೇ ಇದಕ್ಕಾಗಿ ಏನು ಮಾಡ್ತಾ ಇದ್ದಾರಂತೆ, ಕಾಯುತ್ತಾರೆ ಎಂಬುದಾಗಿ. ಅದು ಮಾತ್ರ ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತನಾಗಿ ಕಾಣಿಸಿಕೊಳ್ಳುವನು ಎಂಬುದಾಗಿ. ನ್ಯಾಯ ಸ್ವರೂಪನಾದ ದೇವರಿಗಾಗಿ ಕಾದಿರುವವರಿಗೆಲ್ಲರೂ ಧನ್ಯರು ಎಂಬುದಾಗಿ. ಹಲ್ಲೆಲೂಯ. ಅದರಿಂದ ಅನೇಕ ಜನರು ಅನೇಕ ಧನ್ಯತೆಗಳನ್ನು ಅವರು ಯೋಚಿಸುತ್ತಾರೆ. ಆದರೆ ದೇವ ಭಕ್ತರಾದಂಥ, ದೇವ ಮಕ್ಕಳಾದಂಥ ಯೇಸುವನ್ನು ನಂಬಿ ಆತನಿಗಾಗಿ ಜೀವಿಸುವಂಥರು ಎಲ್ಲರೂ ಕೂಡ ಭಾಗ್ಯವಂತರು, ಧನ್ಯರು ಎಂಬುದಾಗಿ ಹೇಳುವಂಥದ್ದಾಗಿದೆ. 19ನೇ ವಾಕ್ಯ ಕೂಡ ಈ ರೀತಿಯಾಗಿ ಹೇಳ್ತದೆ, ಯೆರೂಸಲೇಮಿನಲ್ಲಿ ವಾಸಿಸುವ ಚೀಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು ಎಂಬುದಾಗಿ. ಹಲ್ಲೆಲೂಯ. ನಾವು ಆರಾಧಿಸುವಂಥ ದೇವರು, ನಾವು ಪ್ರೀತಿಸುವಂಥ ದೇವರು, ನಾವು ಪ್ರತಿದಿನವೂ ಹುಡುಕುವಂಥ ದೇವರ ಬಳಿಗೆ ಈ ವಿಷಯಗಳಿಗಾಗಿ ನಾವು ಕರ್ತನನ್ನು ಹುಡುಕುತ್ತೇವೆ, ಕರ್ತನನ್ನು ನಂಬುತ್ತೇವೆ, ಕರ್ತನನ್ನು ಹಿಂಬಾಲಿಸುತ್ತೇವೆ. ಆದರೆ ಅದು ಎಲ್ಲದಕ್ಕೂ ಮುಂಚಿತವಾಗಿ ಯೇಸು ಕ್ರಿಸ್ತರು ನಿಮ್ಮ ಜೀವಿತದಲ್ಲಿ ಕಾರ್ಯ ನಡೆಸುವಂಥ ಒಳ್ಳೆ ದೇವರಾಗಿದ್ದಾರೆ. ಆದ್ದರಿಂದ ದೇವರಾದ ಕರ್ತನು ನಿಮಗೆ ಕೃಪೆ ತೋರಿಸುವನು, ಕರುಣಿಸುವನು. ನಿಮ್ಮ ಎಲ್ಲ ಕೂಗು ಕಷ್ಟಗಳನ್ನು ನೀಗಿಸಿ, ಅಲ್ಲಿ ವಾಕ್ಯ ಹೇಳ್ತದೆ, ನಿಮಗೆ ಸದುತ್ತರವನ್ನು ದಯಪಾಲಿಸುವನೆಂಬುದಾಗಿ. ಆದ್ದರಿಂದ ಈ ದಿನದಲ್ಲಿ ಪ್ರಿಯ ದೇವ ಜನರೇ, ದೇವರು ತನ್ನ ಕೃಪೆಯನ್ನು, ತನ್ನ ಆಶೀರ್ವಾದವನ್ನು, ನಿಮಗೆ ಬಿಡುಗಡೆಯನ್ನು, ನಿಮಗಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವಂತರಾಗಿದ್ದಾರೆ. ಯಾಕಂದರೆ ವಾಕ್ಯ ಹೇಳ್ತದೆ, ಲೋಕದಲ್ಲಿ ನಿಮಗೆ ಉಪದ್ರವಗಳು ಉಂಟು, ಆದರೆ ಧೈರ್ಯವಾಗಿರಿ, ನಾನು ನಿಮ್ಮ ಜೊತೆ ಇರುತ್ತೇನೆ ಎಂಬುದಾಗಿ. ಅನೇಕ ಉಪದ್ರವಗಳು ವಾಕ್ಯ ಹೇಳ್ತದೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕೂಡ ಕರ್ತನು ಅವನ ಜೊತೆಯಲ್ಲಿದ್ದೆ ಅವನನ್ನು ಬಿಡಿಸಿ ರಕ್ಷಿಸಿ ಕಾಪಾಡುವನೆಂಬುದಾಗಿ. ಅದನ್ನು ಕ್ರೈಸ್ತರಾದಂಥ ನಮಗೆ ಒಂದು ನಂಬಿಕೆ, ಲೋಕದಲ್ಲಿ ಅನೇಕ ಉಪದ್ರವಗಳು, ಕಷ್ಟಗಳು, ಹೋರಾಟಗಳು, ಕಣ್ಣೀರುಗಳು ಇದ್ದರೂ ಕೂಡ ನಮ್ಮ ಕರ್ತನು ನಮ್ಮ ಸಂಗಡ ಇದ್ದು ನಮಗೆ ಜಯವನ್ನು ಕೊಡುವಂಥ ದೇವರೆಂಬುದಾಗಿ. ಅದರಿಂದ ಈ ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ರಾಜ. ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಸ್ವಾಮಿ ಕೃಪೆಗಾಗಿಯೂ ಕರುಣೆಗಾಗಿಯೂ ಸ್ವಾಮಿ ಆಶೀರ್ವಾದಕ್ಕಾಗಿಯೂ ಅಪ್ಪ ಸದುತ್ತರವನ್ನು ದೇವರು ನನಗೆ ದಯಪಾಲಿಸಬೇಕೆಂಬುದಾಗಿ ಎಲ್ಲ ಸಮಯದಲ್ಲೂ ಅಳುತ್ತಾ ಕಷ್ಟಗಳನ್ನು ಪಡುತ್ತಾ ಇರುವಾಗ ದೇವರಾದ ಕರ್ತನೆ, ನಮಕ್ಕಿಂತಲೂ ನೀವೇ ಕರ್ತನೆ, ಇನ್ನೂ ಕರ್ತನೆ ನಮ್ಮನ್ನು ಆಶೀರ್ವದಿಸಬೇಕೆಂದು ಕಾಯುತ್ತಿ, ನಮ್ಮನ್ನು ಕರುಣಿಸಬೇಕೆಂದು ಕಾಯುತ್ತಿ, ನಮಗೆ ಕೃಪೆ ತೋರಿಸಬೇಕೆಂಬುದಾಗಿ ನೀನು ಕಾಯುತ್ತಾ
ನಮಗಾಗಿ ಸಕಲ ಆಶೀರ್ವಾದಗಳನ್ನು ನೀನು ಕೊಡುವಂಥ ದೇವರು, ಈ ದಿನದಲ್ಲಿ ಸಂದೇಶವನ್ನು ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳ ಹೃದಯವನ್ನು ಸ್ವಾಮಿ ಸಂತೈಸು, ಆಧರಿಸು, ಅವರಿಗೆ ಕೃಪೆಯನ್ನು ಕರುಣೆಯನ್ನು ದೇವರೇ ನೀವು ತೋರಿಸಬೇಕೆಂಬುದಾಗಿ ಅಪ್ಪ ನಾವು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಹಾಯ ಮಾಡು. ಈ ವಾಕ್ಯದ ಭಾಗಗಳು ಅವರ ಜೀವಿತದಲ್ಲಿ ಆಶೀರ್ವಾದಕರ ಒಂದು ನಂಬಿಕೆ ಭರವಸೆ ಉಳ್ಳದಾಗಿರುವುದಕ್ಕೆ ನೀವೇ ತಂದೆಯಾದ ದೇವರೇ ಕೃಪೆ ಮಾಡಿ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ. ಕರ್ತನು ನಿಶ್ಚಯವಾಗಿ ನಿಮಗೆ ಕೃಪೆ ತೋರಿಸುವುದಕ್ಕಾಗಿ ಕಾದಿರುವುದಾರೆ. ಉನ್ನತವಾಗಿ ನಿಮಗೆ ಕರುಣೆಯನ್ನು ತೋರಿಸಲು ದೇವರು ಸಿದ್ಧವಾಗಿದ್ದಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.